ಇದೆಲ್ಲದ್ರ ಬಗ್ಗೆನೂ ಕೂಡ ಚರ್ಚೆಯನ್ನ ಮಾಡ್ತಾ ಹೋಗೋಣ. ನಮ್ಮ ಜೊತೆ ಎಕ್ಸ್ಪರ್ಟ್ ಆಗಿರುವಂತ ಕ್ಯಾಪ್ಟನ್ ಅರವಿಂದ್ ಶರ್ಮಾ ಅವರು, ವಿಮಾನ ಪೈಲಟ್ ತರಬೇತುದಾರರು, ಮೈಸೂರಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮಾತನಾಡಿಸ್ತಾ ಹೋಗ್ತೀನಿ ನಿಮ್ಮನ್ನ. ಕೆಲವೊಂದು ಪ್ರಶ್ನೆಗಳಿದಾವೆ, ಜನಸಾಮಾನ್ಯರಲ್ಲೂ ಕೂಡ ಕಾಡ್ತಾ ಇರುವಂತ ಈ ಪ್ರಶ್ನೆಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ವಿಮಾನ ದುರಂತ ಕಾಡುವಂತ ಪ್ರಶ್ನೆಗಳು ಯಾವ್ದ್ಯಾವ್ದು ಅಂತ ನೋಡ್ತಾ ಹೋಗೋದಾದ್ರೆ, ನಂಬರ್ 1, ತಾಂತ್ರಿಕ ಕಾರಣದಿಂದ ಇದು ಪತನ ಆಯ್ತಾ ಈ ವಿಮಾನ. ನಂಬರ್ 2, ಎಂಜಿನ್ ಫ್ಯಾನ್ಗೆ ಹಕ್ಕಿ ಡಿಕ್ಕಿ ಹೊಡಿತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇದಾವೆ. ಸಹಜವಾಗಿ ಆ ಪ್ರಶ್ನೆಗಳೆಲ್ಲವೂ ಕೂಡ ಕಾಡ್ತಾನೆ ಇದೆ ಎಲ್ರಿಗೂ ಕೂಡ. ಲ್ಯಾಂಡಿಂಗ್ ಗೇರ್ ಸಮಸ್ಯೆ ಆಗಿರ್ಬೋದಾ? 4ನೇದು, ವಿಮಾನದ ನಿರ್ವಹಣೆಯಲ್ಲಿ ವ್ಯತ್ಯಾಸ ಆಗಿದೆಯಾ? ಹಾರಾಟಕ್ಕೂ ಮೊದಲು ಚೆಕ್ ಆಗಿತ್ತಾ ಇಲ್ವಾ? ಬೇರೆ ಏನಾದರೂ ಕಾರಣ ಇರ್ಬೋದಾ? ಇಲ್ಲಿ ಬೇರೆ ಏನಾದರೂ ಕಾರಣ ಇರ್ಬೋದಾ ಅಥವಾ ಟೆಕ್ನಿಕಲ್ ಸಮಸ್ಯೆನಾ? ಅದೆಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ. ತನಿಖೆ ಆದಂಥ ಸಂದರ್ಭದಲ್ಲೇ ಗೊತ್ತಾಗುತ್ತೆ. ಮತ್ತೆ ಆ ಬ್ಲಾಕ್ ಬಾಕ್ಸ್ ಅಂತ ಹೇಳ್ತಾ ಇದ್ವಲ್ಲ, ಆ ಬ್ಲಾಕ್ ಬಾಕ್ಸ್ನಲ್ಲೇ ಗೊತ್ತಾಗುತ್ತೆ ಅವ್ರು ಮಾತನಾಡಿದಂಥ ಸಂದರ್ಭದಲ್ಲಿ ಏನು ಕಾನ್ವರ್ಸೇಷನ್ ಆಗಿದೆ, ಈ ಸಂದರ್ಭದಲ್ಲಿ ಏನು ಮಾತನಾಡಿದ್ದಾರೆ, ಏನು ಸಮಸ್ಯೆ ಇತ್ತು ಅನ್ನುವಂಥದ್ರ ಬಗ್ಗೆ ಆ ಇಬ್ಬರು ಪೈಲಟ್ಸ್ಗಳ ನಡುವೆ ಆದಂಥ ಚರ್ಚೆ ಏನು, ಅದು ಮಾತ್ರ ಗೊತ್ತಾಗೇ ಆಗುತ್ತೆ. ಬಿಕಾಸ್ ಬ್ಲಾಕ್ ಬಾಕ್ಸ್ ಅಂತೂ ಏನೂ ಆಗಿರೋದಿಲ್ಲ. ಎಲ್ಲೇ ಬಿದ್ದಿದ್ರು, ಏನೇ ಆಗಿದ್ರು, ಎಂಥದ್ದೇ ದುರಂತ ಸಂಭವಿಸಿದ್ರು ಕೂಡ ಬ್ಲಾಕ್ ಬಾಕ್ಸ್ ಮಾತ್ರ ಸೇಫ್ ಆಗಿರುತ್ತೆ ಅನ್ನುವಂಥದ್ದು ಕೇಳಿದ್ದೀವಿ ನಾವು. ಇದೆಲ್ಲದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಹೇಳಿದ್ನಲ್ಲ ಈಗ ಆಲ್ರೆಡಿ, ಕ್ಯಾಪ್ಟನ್ ಅರವಿಂದ್ ಶರ್ಮಾ ಅವರು ನಮ್ಮ ಜೊತೆ ಮೈಸೂರಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಸರ್, ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು? ಏನೇನೆಲ್ಲ ಊಹೆಗಳು ಬರ್ತಾ ಇದಾವೆ ಈ ಒಂದು ದುರಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ? ನಮಸ್ಕಾರ ವೀಕ್ಷಕರಿಗೆ ನಮಸ್ಕಾರ. ಫಸ್ಟ್ ಮೊದಲನೇ ವಿಚಾರ ಅಂದ್ರೆ, ಏನೋ ಕಾರಣ ಇದ್ರೇನು ಒಂದು 240 ಜನದು ಜೀವನ ಹೋಯ್ತಲ್ಲ, ಅದು ಒಂದು ಶ್ರದ್ಧಾಂಜಲಿ ನಮ್ಮ ಕೈಯಿಂದ ಎಲ್ಲರಿಗೂ ಹೋಗ್ಬೇಕು. ಆಮೇಲೆ ಇದು ಯಾವ್ದು ಕ್ರೈಮ್ ಅಥವಾ ಆಕ್ಸಿಡೆಂಟ್ ಆಗುವಾಗ ಎಲ್ಲಾರ್ಗು ಅನ್ಸುತ್ತೆ ಒಂದ್ ಕ್ಷಣನಲ್ಲಿ ನಮ್ಗೆ ಉತ್ತರ ಸಿಗ್ಬಿಡ್ಬೇಕು. ಬಟ್ ಎನಿ ಕ್ರೈಮ್ ಆರ್ ಎನಿ ಆಕ್ಸಿಡೆಂಟ್ ತಥ್ಯ ಎಲ್ಲ ಕಲೆಕ್ಟ್ ಆಗ್ಬೇಕು, ಅದಕ್ಕೆ ಟೈಮ್ ತಗೊಳುತ್ತೆ. ಎಕ್ಸ್ಪರ್ಟ್ ಏಜೆನ್ಸೀಸ್ ಆ ಕೆಲ್ಸಕ್ಕೆ ಬರ್ಬೇಕು. ಇಲ್ಲ ಅಂದ್ರೆ ನಮ್ ರಿಯಾಕ್ಷನ್ ಎಲ್ಲ ಪೊಲಿಟಿಕಲ್ ರಿಯಾಕ್ಷನ್ ಆಗೋಗ್ಬಿಡುತ್ತೆ. ಎಲ್ಲ ಇಟ್ ವಿಲ್ ಓನ್ಲಿ ಬಿ ಎಸ್ಟಿಮೇಟ್ ಅಟ್ ಬೆಸ್ಟ್. ಸೊ ನಮ್ಗೆ ಏನ್ ಗೊತ್ತಿದೆ, ಈಗ ಒಂದ್ ವಿಡಿಯೋ ಇದೆ, ಅದರಲ್ಲಿ ಟೇಕ್ ಆಫ್ ತೋರಿಸ್ತಾ ಇದೆ ವಿಮಾನ. ಟೇಕ್ ಆಫ್ ಸೀಮ್ಸ್ ಟು ಬಿ ಅಬ್ಸಲ್ಯೂಟ್ಲಿ ನಾರ್ಮಲ್. ದ ಪ್ಲೇನ್ ಕ್ಲೈಮ್ಸ್ ಟು ಅಬೌಟ್ 625 feet. ಅದನ್ನು ಒಂದ್ ಸ್ವಲ್ಪ ನಾರ್ಮಲ್ ಕಾಣ್ತಾ ಇದೆ. ಬರೀ ಅಬ್ ನಾರ್ಮಲ್ಟಿ ಏನಂದ್ರೆ, ಆ ರೇಟ್ ಆಫ್ ಕ್ಲೈಮ್ ಅಂತ ಹೇಳ್ತೀವಲ್ಲ, ಅಷ್ಟ್ ಸಮಯದಲ್ಲಿ ಅಷ್ಟು ಅಡಿ ಹತ್ತೋದು ಅದು ಸ್ವಲ್ಪ ಕಮ್ಮಿ ಇದೆ. ಆಮೇಲೆ ಆ ಹೈಟ್ ಸೇರಿದ ಮೇಲೆ ಇನ್ನ ಹೈಟ್ ತಗೊಳಲ್ಲ, ಮೆತ್ತಿಗೆ ಕೆಳಗಡೆ ಬರೋಕ್ ಶುರು ಆಗುತ್ತೆ. ಅಂದ್ರೆ ಒನ್ ಥಿಂಗ್ ಇಸ್ ಆಬ್ವಿಯಸ್, ಪವರ್ ಕಮ್ಮಿ ಆಗಿದೆ ಏರ್ಕ್ರಾಫ್ಟ್ ನಲ್ಲಿ. ಈಗ ಪವರ್ ಯಾಕೆ ಕಮ್ಮಿ ಆಗಿದೆ? ಏನೋ ಬರ್ಡ್ ಸ್ಟ್ರೈಕ್ ಆಗಿದೆ ಎಂಜಿನ್ಗೆ, ಅಥವಾ ಫ್ಯೂಲ್ ಫ್ಲೋ ಪ್ರಾಬ್ಲಮ್ ಆಗಿದೆಯಾ, ಅಥವಾ ಏನಾದ್ರೂ ಎಂಜಿನ್ ನಲ್ಲಿ ಟೆಕ್ನಿಕಲ್ ಫೇಲ್ಯೂರ್ ಆಗಿದೆಯಾ? ಅದು ಎಲ್ಲ ಡೇಟಾ ಸಿಕ್ಕಿದ ತಥ್ಯಗಳು ಸಿಕ್ಕಿದ ಮೇಲೆನೆ ಗೊತ್ತಾಗುತ್ತೆ. ಅದಕ್ಕೆ ಈ ಬ್ಲಾಕ್ ಬಾಕ್ಸ್ ಸಿಕ್ಕೋದು ಎಲ್ಲಕ್ಕಿಂತ ಮುಖ್ಯ ಎವಿಡೆನ್ಸ್, ತಥ್ಯಗಳು. ಬ್ಲಾಕ್ ಬಾಕ್ಸ್ ಅಂದ್ರೆ ಅದ್ರಲ್ಲಿ 2 ಭಾಗ ಇರುತ್ತೆ. ಒಂದು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಅಂಡ್ ಇನ್ನೊಂದು ಫ್ಲೈಟ್ ಡೇಟಾ ರೆಕಾರ್ಡರ್. ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಅಂದ್ರೆ ಕಾಕ್ಪಿಟ್ ನಲ್ಲಿ ಪೈಲಟ್, ಕೋ ಪೈಲಟ್ ಏನೇನ್ ಮಾತನಾಡಿತ್ತು, ಪೈಲಟ್ ಕೋ ಪೈಲಟ್ ATC ಜೊತೆಗೆ ಏನ್ ವಾರ್ತಾಲಾಪ ಆಯ್ತು ಅದು ಗೊತ್ತಾಗುತ್ತೆ. ಸೊ ಅದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ, ಏನಾದ್ರೂ ಎಮರ್ಜೆನ್ಸಿ ಶುರು ಆಗಿತ್ತಾ ಅಥವಾ ಆಗೋಗಿತ್ತು, ಅವ್ರಿಗೆ ನಿಯಂತ್ರಣ ಇತ್ತ ಅಥವಾ ನಿಯಂತ್ರಣ ಬಿಟ್ಟು ಹೋಗಿತ್ತು ಅಂತ. ಫ್ಲೈಟ್ ಡೇಟಾ ರೆಕಾರ್ಡರ್ ನಲ್ಲಿ ನಮ್ಗೆ ಎಂಜಿನ್ ಎಷ್ಟು ಪವರ್ ಕೊಡ್ತಾ ಇತ್ತು, ವಿಮಾನ ಏನ್ ಸ್ಪೀಡ್ ನಲ್ಲಿತ್ತು, ವಿಮಾನ ಹತ್ತಾ ಇತ್ತಾ ಇಳಿತಾ ಇತ್ತಾ ಎಲ್ಲ ಗೊತ್ತಾಗ್ಬಿಡುತ್ತೆ. ಸೊ ಬ್ಲಾಕ್ ಬಾಕ್ಸ್ ಸಿಕ್ಕಿದ ಮೇಲೆ ಚಾನ್ಸಸ್ ಆರ್ ವಿ ವಿಲ್ ಕಮ್ ಟು ದ ರಿಯಲ್ ರೀಸನ್. ಅಲ್ಲಿ ತನಕ ಒಂದು ಮಾತು ಕ್ಲಿಯರು, ವಿಮಾನ ಟೇಕ್ ಆಫ್ ಆಗಿರೋದು ನಿಜ. ಟೇಕ್ ಆಫ್ ಆಗ್ಬಿಟ್ಟು ಒಂದು 675 ಅಡಿ ಹತ್ತಿರೋದು ನಿಜ. ಅದಾದ್ಮೇಲೆ ಯಾಕೆ ಅದು ಇನ್ನ ಮೇಲೆ ಹತ್ತಿಲ್ಲ, ಯಾಕೆ ಕೆಳಗಡೆ ಬಂತು, ದಟ್ ಇಸ್ ದ ಕ್ವೆಶ್ಚನ್ ಟು ಸಾಲ್ವ್. ಓಕೆ, ಮಾತನಾಡ್ತಾ ಹೋಗ್ತೀನಿ. ನಮ್ಮ ಜೊತೆ ಇನ್ನೊಬ್ರು ಗೆಸ್ಟ್ ಕೂಡ ಜಾಯ್ನ್ ಆಗಿದ್ದಾರೆ, ಗಿರೀಶ್ ಲಿಂಗನ್ ಅವರು, ವಿಮಾನಯಾನ ತಜ್ಞರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಿನ್ನೆಯಿಂದಲೂ ಕೂಡ ಸಾಕಷ್ಟು ವಿಶ್ಲೇಷಣೆಗಳು ಆಗ್ತಾ ಇದಾವೆ. ಇಲ್ಲಿ ಸರ್ ಹೇಳ್ದಂಗೆ ಬ್ಲಾಕ್ ಬಾಕ್ಸ್ ಸಿಗೋವರೆಗೂ ಕೂಡ ನಾವೆಲ್ಲ ಕೆಲವೊಂದನ್ನ ಈ ರೀತಿಯಾಗಿ ಆಗಿರಬಹುದು ಅನ್ನುವಂಥದ್ದನ್ನ, ಈ ಹಿಂದೆ ಆಗಿರುವಂಥ ಇನ್ಸಿಡೆಂಟ್ಗಳನ್ನ ಕಂಪೇರ್ ಮಾಡಿ ನೋಡ್ತೀವಿ. ಸರ್, ನೀವು ಹೇಗೆ ನೋಡ್ತಾ ಇದ್ದೀರಾ ಇದನ್ನು? ನಮ್ಮ ಪೈಲಟ್ರು ಹೇಳ್ದಂಗೆ, ವಾಟ್ ಎವರ್ ವಿ ಸೇ, ಇಟ್ ಈಸ್ ಆಲ್ ಇಪ್ಸ್ ಆ್ಯಂಡ್ ಬಟ್ಸ್. ಎಸ್ ಎಸ್
ಹಿಂಗೆ ಆಗಿದೆ ನಿಖರವಾಗಿ ಹೇಳೋಕ್ಕೆ ದೇರ್ ಶುಡ್ ಬಿ ಲಾಟ್ ಆಫ್ ಟೆಕ್ನಿಕಲ್ ಎವ್ಯಾಲ್ಯೂಯೇಷನ್ ಆಗುತ್ತೆ. ಡಿಫ್ರೆಂಟ್ ಟೀಮ್ಸ್ ಬರ್ತಾ ಇದೆ, ಬೋಯಿಂಗಿಂದನೂ ಬರ್ತಾ ಇದೆ, DGCAಯಿಂದ ಬರ್ತಾ ಇದೆ, ಅಮೆರಿಕನ್ ಅಥಾರಿಟೀಸಿಂದನೂ ಬರ್ತಾ ಇದೆ. ಸೊ ಆ ಕ್ರ್ಯಾಶ್ ಏರಿಯಾ ಹೆಂಗಿದೆ ಅದನ್ನೆಲ್ಲ ಒಂದೊಂದು ಇನ್ವೆಸ್ಟಿಗೇಟ್ ಮಾಡ್ತಾರೆ. ಅಫ್ಕೋರ್ಸ್ ದೇ ನೀಡ್ ಎ ಫ್ಲೈಟ್ ಡೇಟಾ ರೆಕಾರ್ಡರು, ಕಾಕ್ಪಿಟ್ ವಾಯ್ಸ್ ರೆಕಾರ್ಡ್ರು, ಇವೆಲ್ಲ ಬರಬೇಕು ಅವರಿಗೆ. ಇದೆಲ್ಲ ಬರೋ ತನಕನೂ ಇದೆಲ್ಲ ಏನಾಗುತ್ತೆ ಅಂದರೆ ವಿ ಆಲ್ ಸ್ಪೀಕ್ ಅಬೌಟ್ ಹಿಂಗಿರ್ಬೋದು ಹಂಗಿರ್ಬೋದು, ಇಷ್ಟೇ ನಾವು ಮಾತಾಡೋದು. ಸೊ ನಾನು ಮೊದಲನೇದಾಗಿ ಹೇಳ್ತೀನಿ, ದ ಮಿಸ್ಟೇಕ್ ವೇರ್ ಇಟ್ ಹ್ಯಾಸ್ ಹ್ಯಾಪನ್ಡ್ ಇಸ್ ದಿ ಬೇಸಿಕ್ ಮಿಸ್ಟೇಕ್ ನಾವು ಮಾಡೋದೇನೆಂದರೆ, ಏರ್ಪೋರ್ಟ್ ಅಂತ ಇದ್ದಾಗ ಸುತ್ತಮುತ್ತಲು 13 ಕಿಲೋಮೀಟ್ರ್ ಯಾವುದೇ ವಿಧವಾದ ಹೈ ರೈಸಿಂಗ್ ಬಿಲ್ಡಿಂಗ್ ಇರಬಾರ್ದು, ಯಾವುದೇ ಏರ್ಪೋರ್ಟ್ ಆಗಲಿ. ಅದರಲ್ಲಿ ನೋಡಿದ್ರೆ ಬ್ಯಾಂಗ್ಳೂರ್ ಇಸ್ ಲಿಟಲ್ ಸೇಫ್, ಕೊಚಿನ್ ಇಸ್ ಲಿಟಲ್ ಸೇಫ್, ಹೈದ್ರಾಬಾದ್ ಇಸ್ ಲಿಟಲ್ ಸೇಫ್. ನೀವು ಇಲ್ಲಿ 670 ಕಿಲೋಮೀಟ್ರು ಹೈಟ್ಗೆ ಹೋಗ್ತಾನೆ ಅಂದರೆ ಆ್ಯಕ್ಚುಲಿ ಅಹಮದಾಬಾದ್ 200 ಫೀಟ್ ಅಬೌವ್ ದ ಸಿ ಲೆವೆಲ್ ಇದೆ. ಅವನು ಹತ್ತಿರೋದು ಮ್ಯಾಕ್ಸಿಮಮ್ 420 ಫೀಟ್, 400 ಫೀಟು ಇಲ್ಲ, ಇಟ್ ಮೇಟ್ ಬಿ 18 to 20 ಸೆಕೆಂಡ್ಸಲ್ಲೇ ಈ ಫೀಲ್ಸ್ ದಟ್ ಇದು. ದೆನ್ ವೆದರ್ ದೇರ್ ಇಸ್ ಎ ರಿಯಲಿ ಥ್ರಸ್ಟ್ ಪ್ರಾಬ್ಲಮ್ ಆಯ್ತಾ. ಥ್ರಸ್ಟ್ ಅಂದರೆ ದ ಮೂವಿಂಗ್ ಫೋರ್ಸ್. ಆ ಥ್ರಸ್ಟ್ ಇಸ್ ದ ಮೂವಿಂಗ್ ಫೋರ್ಸ್ ಕಮ್ಮಿ ಆದಾಗ ಏನಕ್ಕೆ ಕಮ್ಮಿ ಆಗುತ್ತೆ, ಇಂಜಿನಲ್ಲಿ ವೆದರ್ ಇಟ್ ವಾಸ್ ಎ ಬರ್ಡ್ ಇಟ್ಟಿಂದ ಕಮ್ಮಿ ಆಗುತ್ತೆ. ಇಲ್ಲ ಇಂಜಿನ್ ಮಾಲ್ ಫಂಕ್ಷನ್ ಅಂದರೆ ಈ ಕಂಪ್ರೆಸ್ ಆಗುತ್ತಲ್ಲ ಏರು, ಇಟ್ ರೀಚಸ್ ಅಬೌಟ್ 1700 ಡಿಗ್ರಿ ಸೆಂಟಿಗ್ರೇಡ್. ಏರ್ ಎಳ್ಕೊಳ್ಳುತ್ತೆ, ಕಂಪ್ರೆಸ್ ಆಗುತ್ತೆ, ದೆನ್ ರಿಲೀಸ್ ಆಗುತ್ತೆ. ಆ ಕಂಪ್ರೆಸ್ ಏರ್ ಆ ಈಟಲ್ಲಿ ಫ್ಯೂಯಲ್ ಮಿಕ್ಸ್ ಆದಾಗ ಇಟ್ ಕೀಪ್ಸ್ ದಿ ಬರ್ನ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಬ್ಲೇಡ್ಸ್ಗಳಿರ್ತವೆ, ಯೂಶಲಿ ಕಂಪ್ರೆಸರ್ ಬ್ಲೇಡ್ಸು ಅವೆಲ್ಲ ಇರ್ತವೆ. ಸೊ ಆ ಕಂಪ್ರೆಸರ್ ಬ್ಲೇಡ್ ಏನಾರ ಲೈಫ್ ಮುಗಿದು ಅದು ಏನಾರ ಪ್ರಾಬ್ಲಮ್ ಆಯ್ತಾ ಗೊತ್ತಿಲ್ಲ. ಐ ಆಮ್ ಜಸ್ಟ್ ಸೆನ್ಸಿಂಗ್ ಆಲ್ ದೀಸ್ ಥಿಂಗ್ಸ್. ದಟ್ ವಿಲ್ ಬಿ ಎ ಸೀರಿಯಸ್ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಆಗುತ್ತೆ ಹಂಗಿದ್ದಾಗ. ಸೊ ಆ ಥರ ಪ್ರಾಬ್ಲಮ್ ಆಗಿ ಥ್ರಸ್ಟ್ ಕಮ್ಮಿ ಆಯಿತಾ. ಯಾಕಂದರೆ ನಾವು ನೋಡಿದಾಗ ಆ ಒಂದು ಲ್ಯಾಂಡಿಂಗ್ ಗೇರ್ ಒಳಗೆ ಹೋಗೇ ಇರಲ್ಲ. ಇನ್ನು ಹೌದು, ಲ್ಯಾಂಡಿಂಗ್ ಗೇರ್ ಯಾವಾಗ ಒಳಗೆ ಹೋಗಲ್ಲ ಅಂದರೆ 2 ಇಂಜಿನ್ನು ಏನಾದ್ರು ಇಶ್ಯೂ ಇದ್ದು ಸಾಕಷ್ಟು ಥ್ರಸ್ಟ್ ಇಲ್ಲದೆ ಹೋದರೆ ಆ ಲ್ಯಾಂಡಿಂಗ್ ಗೇರ್ ಒಳಗೆ ಹೋಗೋದು ಕಷ್ಟ ಆಗುತ್ತೆ. ಇಲ್ಲ ಲ್ಯಾಂಡಿಂಗ್ ಗೇರ್ ಯಾಕೆ ಒಳಗೆ ಹೋಗಲಿಲ್ಲ ಅದು ನನಗೆ ಗೊತ್ತಿಲ್ಲ. ಪ್ರಾಬಬ್ಲಿ ದೇರ್ ವಾಸ್ ಸಮಥಿಂಗ್ ಅದರ್ ರೀಸನ್, ಹೈಡ್ರಾಲಿಕ್ ಫೇಲ್ಯೂರ್ ಆಗಿತ್ತಾ ಅದು ಗೊತ್ತಿಲ್ಲ. ದಟ್ ಹ್ಯಾಸ್ ಗಾನ್ ಆ್ಯಂಡ್ ಇಟ್ ಎ ಹೈ ರೈಸ್ ಬಿಲ್ಡಿಂಗ್ ವಿಚ್ ಶುಡ್ ನಾಟ್ ಹ್ಯಾವ್ ಬೀನ್ ಇನ್ ದ ವಿಸಿನಿಟಿ ಆಫ್ ದ ಏರ್ಕ್ರಾಫ್ಟ್ ಏರ್ಪೋರ್ಟ್. ಸೊ ದಟ್ ಈಸ್ ಆಲ್ಸೋ ಒಂದು ಮೇಜರ್ ಮಿಸ್ಟೇಕ್. ಈವನ್ ಫ್ಯೂಯಲ್ ಕಂಟ್ಯಾಮಿನೇಷನ್ ಇದ್ದಾಗೂ ನಿಮಗೆ ರಿಕ್ವೈರ್ಡ್ ಥ್ರಸ್ಟ್ ಅಂದರೆ ಆ ಇಂಜಿನ್ ಮೂವ್ ಮಾಡೋವಂಥ ಥ್ರಸ್ಟ್ ಸಿಗಲ್ಲ. ಸೊ ಅದು ಏನಾರ ಪ್ರಾಬ್ಲಮ್ ಆಯಿತಾ. ಇಲ್ಲ ಅಂದರೆ ಲಿಫ್ಟ್ ಏನಾರ ಇಶ್ಯೂನೂ ಆಯಿತಾ. ಜೊತೆ ಲಿಫ್ಟ್ ಅಂದರೆ ದೇರ್ ವಿಲ್ ಬಿ ಫ್ಲ್ಯಾಪ್ಸ್ ಇರುತ್ತೆ, ಸ್ಲ್ಯಾಕ್ಸ್ ಇರುತ್ತೆ, ಇಲ್ಲ ಅಂದರೆ ರಡಾರ್ಸ್ ಇರುತ್ತೆ. ರಡಾರು ಒಂದು ರಡಾರ್ ನೋಡಿದ್ರೆ ಈ ಹ್ಯಾಸ್ ಟೇಕನ್ ಎ ಲೆಫ್ಟ್ ಟರ್ನ್ ಅಂದರೆ ಸಮ್ ಲೆಫ್ಟ್ ಇಂಜಿನ್ ಏನೋ ಇಶ್ಯೂ ಆಗ್ತಾ ಇದೆ, ದಟ್ ಈಸ್ ವೈ ಟು ಟರ್ನ್ ದಿ ಏರ್ಕ್ರಾಫ್ಟ್ ಏನಾರು ಮಾಡ್ಕೊಂಡ ಗೊತ್ತಿಲ್ಲ. ದೀಸ್ ಆರ್ ಆಲ್ ಓಪನ್ ಇರುತ್ತಲ್ಲ ಸರ್, ಫ್ಲಾಪ್ಸ್ ಎಲ್ಲ ಓಪನ್ ಫ್ಲಾಪ್ಸ್ ಇದರಲ್ಲಿ ಅದೇ ಓಪನ್ ಇರಲಿಲ್ಲ. ಬಿಕಾಸ್ ಯೂಶಲಿ ಟೇಕ್ ಆಫ್ ಅಲ್ಲಿ 5 ಡಿಗ್ರಿ ಯಾರು ಇಟ್ಟಿರ್ತಾರೆ ಮಿನಿಮಲ್, ನನಗೆ ತಿಳಿದಂಗೆ. ಪ್ರಾಬ್ಲಿ ಪೈಲಟ್ ವಿಲ್ ಹ್ಯಾವ್ ಮೋರ್ ಐಡಿಯಾ, ಬಟ್ ಆಸ್ ಎ ಇಂಜಿನಿಯರ್ ಐ ಥಿಂಕ್ ದಟ್ 5 degree at least they would have kept the flap open. Why that flap was in a retracted position ಅದು ನನಗೆ ಗೊತ್ತಿಲ್ಲ. ಸೊ ದಟ್ ಆಲ್ಸೋ ಹ್ಯಾಸ್ ಟು ಬಿ ಥಾಟ್. ಆ V1 ಸ್ಪೀಡು ಮತ್ತು ಕರೆಕ್ಟಾಗಿ ಟೇಕ್ ಆಫ್ ಸ್ಪೆಸಿಫಿಕೇಷನ್ ಫಾಲೋ ಆಗಿತ್ತು. V1 ಸ್ಪೀಡ್ ಅಂದರೆ ಇನಿಷಿಯಲ್ ಸ್ಪೀಡ್ ರನ್ವೇಲಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ ಅಲ್ಲಿ ಹವಾಮಾನ, ವೆಯ್ಟ್ ಆಫ್ ದಿ ಏರ್ಕ್ರಾಫ್ಟು, ಸೊ ಯಾವ ಸ್ಪೀಡಲ್ಲಿ ಟೇಕ್ ಆಫ್ ಆಗಬೇಕು, ಆ ಟೇಕ್ ಆಫ್ ಸ್ಪೆಸಿಫಿಕೇಷನ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಕರೆಕ್ಟಾಗಿ ಫಾಲೋ ಆಗಿತ್ತಾ ಅದು ಗೊತ್ತಿಲ್ಲ. ಸೊ ದಟ್ ಆಲ್ಸೋ ಹ್ಯಾಸ್ ಟು ಬಿ ಚೆಕ್ಡ್ ಇನ್ ದಿ ಇನ್ವೆಸ್ಟಿಗೇಷನ್. ಟೇಕ್ ಆಫ್ ಆಗಿದ್ದನ್ನ ನೋಡಿದ್ರೆ ಇಟ್ ಸೇಫ್ ಆಗಿ ಟೇಕ್ ಆಫ್ ಆಗಿದೆ, ಎಕ್ಸಾಕ್ಟ್ಲಿ ಪರ್ಫೆಕ್ಟ್ ಆಗಿ ಟೇಕ್ ಆಫ್ ಆಗಿದೆ ಅಂತ ನೋಡ್ಬೋದಾ, ಅಥವಾ ಆ ಸ್ಪೀಡು ಸರ್ಟನ್ ಸ್ಪೀಡ್ ಮೇಂಟೈನ್ ಮಾಡಿರ್ತಾರೆ, ಇಷ್ಟು ಆ ರನ್ವೇ ಸೆಲೆಕ್ಟ್ ಮಾಡಿರ್ತಾರೆ. ಆ ರನ್ವೇ ಯಾವ ಥರ ಸೆಲೆಕ್ಟ್ ಮಾಡ್ತಾರೆ ಅಂದರೆ ಈವನ್ ಆಟೋ ಬ್ರೇಕಿಂಗ್ ಏನಾದ್ರು ಪ್ರಾಬ್ಲಮ್ ಆದರೆ ತಕ್ಷಣ ನಿಲ್ಲಿಸ್ಬೇಕು ಆ ಸ್ಪೀಡಲ್ಲಿ. ಆ ಥರ ರನ್ವೇಸ್ಗಳು ಅವರು ತಗೋತಾರೆ. ಈ ಯಾವುದೇ ಏರ್ಕ್ರಾಫ್ಟ್ ಹೋಗ್ಬೇಕಾದ್ರೂ ಅದ್ರ ವೆಯ್ಟು, ಇದರಲ್ಲಿ ಫ್ಯೂಯಲ್ ಬೇರೆ ಜಾಸ್ತಿ ಇತ್ತು. ವೈ ಫ್ಯೂಯಲ್ ವಾಸ್ ಮೋರ್ ಅಂದರೆ ಪಾಕಿಸ್ತಾನ್ ರೂಟ್ ನಿಮ್ಗೆ ಗೊತ್ತಿತ್ತು, ಅದೆಲ್ಲ ಬ್ಲಾಕ್ ಆಗಿತ್ತು. ಈ ಹ್ಯಾಸ್ ಟು ಟೇಕ್ ಎ ಅದರ್ ಡೈರೆಕ್ಷನ್ ಆ್ಯಂಡ್ ಗೋ.
ಸೊ ಆ ಫ್ಯೂಯಲ್ಲು ಕಂಪ್ಲೀಟ್ ಇತ್ತು. 60,000 ಲೀಟರ್ಸ್ 58 60,000 ಲೀಟರ್ಸ್ ಇತ್ತು. ಅಲ್ಲೇನಾದ್ರು ಫ್ಯೂಯಲ್ ಪಂಪು ಪ್ರಾಬ್ಲಮ್ ಆಯ್ತಾ? ಫ್ಯೂಯಲ್ ವಿ ಡೋಂಟ್ ನೋ. ಫ್ಯೂಯಲ್ ಪಂಪ್ ಪ್ರಾಬ್ಲಮ್ ಆಗಿ ಕರೆಕ್ಟಾಗಿ ಫ್ಯೂಯಲ್ ಫ್ಲೋ ಆಗ್ತಿರ್ಲಿಲ್ವಾ ಅದು ಗೊತ್ತಿಲ್ಲ. ಸೊ ದೀಸ್ ಆರ್ ವೇರಿಯಸ್ ಫ್ಯಾಕ್ಟರ್ಸ್ ನೀವು ಹೇಳ್ಕೊಂಡು ಹೋಗ್ಬೋದು. ಆಮೇಲೆ ಬೋಯಿಂಗ್ ಅಲ್ಲಿ ದೇರ್ ವಾಸ್ ಎ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸ್ ಇನ್ ದ ಅಸೆಂಬ್ಲಿ ಅಂತ ಆಗ್ಲೇ ಕೆಲವು ಜನ ವಿಸಿಲ್ ಬ್ಲೋವರ್ಸ್ ಹೇಳಿದ್ರು. ಸೊ ವೆದರ್ ದೇರ್ ವಾಸ್ ಎ ಸೀರೀಸ್ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇನ್ ದ ಸ್ಟ್ರಕ್ಚರಲ್ ಅಂದ್ರೆ ಬಿಕಾಸ್ ದಿಸ್ ಈಸ್ ಆಲ್ರೆಡಿ ಎ 11 year old ಏರ್ಕ್ರಾಫ್ಟ್. ಹೌದು. ಸೊ 11 year old ಏರ್ಕ್ರಾಫ್ಟ್ ಅಲ್ಲಿ 2024 ಅಲ್ಲಿ ಅದನ್ನ ಆಗಲೇ ರೀಫರ್ಬಿಶ್ ಮಾಡಿದ್ರು. ಆ ರೀಫರ್ಬಿಶ್ ಮಾಡಿದ್ಮೇಲೂ ಏನಾರು ಇಶ್ಯೂಸ್ ಇತ್ತಾ ಅದು ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ಈ ಬ್ಲೇಡ್ಸ್ಗಳೆಲ್ಲ ಏನು ಮಾಡ್ತಾರೆ, ಈ ಇಂಜಿನ್ ಬ್ಲೇಡ್ಸ್ ಯೂಸ್ ಮಾಡ್ಬೇಕಾದ್ರೆ ದೇ ಯೂಸ್ ಎ ವೆರಿ ಟೈಟಾನಿಯಮ್ ಆ್ಯಂಡ್ ನಯೋಮೋನಿಕ್ ಅಲಾಯ್ ಬ್ಲೇಡ್ಸ್ ಯೂಸ್ ಮಾಡ್ತಾರೆ. ಒಂದು ಪ್ರಾಬ್ಲಮಲ್ಲಿ ಏನಿತ್ತು ಬೋಯಿಂಗಲ್ಲಿ ಅಂದರೆ ಸಪ್ಲೈ ಚೈನಲ್ಲಿ ಬರ್ತಾ ಇರೋ ರಾ ಮೆಟೀರಿಯಲ್ ಟೈಟಾನಿಯಮ್ಮು ಅದನ್ನು ವೆರಿಫೈ ಆಗ್ತಾ ಇಲ್ಲ, ಸರ್ಟಿಫೈ ಆಗ್ತಾ ಇಲ್ಲ ಅನ್ನೋ ಒಂದು ಪ್ರಾಬ್ಲಮ್ಮು ಇತ್ತೀಚೆಗೆ ಇಶ್ಯೂನು ರೈಸ್ ಆಗಿತ್ತು. ಸೊ ಆ ಥರ ಏನಾರು ಇಶ್ಯೂಸ್ ಇದನ್ನೆಲ್ಲ ನಾನು ಯಾವುದೂ ಪಾಯಿಂಟ್ ಔಟ್ ಮಾಡ್ತಿಲ್ಲ, ಇಶ್ಯೂಸ್ ಅಷ್ಟೇ ಈ ತರ ಆಗಿರ್ಬೋದು ಅನ್ನೋದು ಅಷ್ಟೇ. ಇಟ್ ಈಸ್ ನಥಿಂಗ್ ದಟ್ ಐ ಆಮ್ ಟೆಲಿಂಗ್ ದಟ್ ಹಿಂಗೆ ಆಗಿದೆ ಅಂತ. ಐ ಆಮ್ ಓನ್ಲಿ ಟೆಲಿಂಗ್ ದ ರೀಸನ್ಸ್. ಪ್ರಾಬಬ್ಲಿ ಇಷ್ಟೆಲ್ಲ ರೀಸನ್ಸ್ ಇರುತ್ತೆ ಅಂತ. ಸೊ ಈ ಥರ ಏನಾದ್ರು ಬ್ಲೇಡ್ಗಳು ಮಿಸ್ ಆಯ್ತಾ ದಟ್ ಆಲ್ಸೋ ವಿ ಡು ನಾಟ್ ನೋ. ಸೊ ದೀಸ್ ಆರ್ ದಿ ವೇರಿಯಸ್ ಫ್ಯಾಕ್ಟರ್ಸ್ ವಿಚ್ ಮೇ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಟು ದ ಆಕ್ಸಿಡೆಂಟ್. ಬಟ್ ನಾನು ಹೇಳ್ತೀನಿ ನಮ್ಮ ಕರ್ತವ್ಯ, ದೋ ದೇರ್ ವಾಸ್ ಎ ಬಾಂಬೆ ಹೈಕೋರ್ಟ್ ವೆರಿ ಕ್ಲಿಯರ್ ವರ್ಡಿಕ್ ದಟ್ ಸುತ್ತಮುತ್ತಲು 13 ಕಿಲೋಮೀಟ್ರು ಯಾವುದೇ ವಿಧವಾದ ಹೈ ರೈಸ್ ಬಿಲ್ಡಿಂಗ್ ಇರಬಾರ್ದು. ಈ ಏರ್ಪೋರ್ಟ್ ಅಲ್ಲ, ಯಾವುದೇ ಏರ್ಪೋರ್ಟ್ ತಗೊಳ್ಳಿ ಇರಬಾರ್ದು. ಅಲ್ಲಿ ಈ ಕ್ಯಾಂಟೀನ್ಗಳಿರಬಾರ್ದು, ಈ ಮಾಂಸ ಮಾರಾಟಗಳಿರಬಾರ್ದು. ಇವೆಲ್ಲ ಏನಕ್ಕೆ ಅಂದರೆ ಈ ಬರ್ಡ್ಸ್ಗಳು ಬರುತ್ತೆ, ಅಕ್ಕಿಗಳು ಹಿಟ್ಟಾಗುತ್ತೆ. ಸೊ 2 ಅಕ್ಕಿನೂ ಇಂಜಿನ್ ಒಳಗೆ ಹೋಯ್ತಾ, ವೆದರ್ ದ ಇಂಜಿನ್ ಡಿಡ್ ನಾಟ್ ಹ್ಯಾವ್ ಸರ್ಟನ್ ಪವರ್ ಟು ಟೇಕ್ ದಟ್ ಫ್ಲೂಯಿಡ್, ಅದು ನನಗೆ ಗೊತ್ತಿದೆ. ಅದು ಒಂದು ಚೆಕ್ ಮಾಡಬೇಕು. ಬಿಕಾಸ್ ಬೋಯಿಂಗ್ 787 ಇಸ್ ಎ ವೆರಿ ಪ್ರೀಮಿಯಂ ಏರ್ಕ್ರಾಫ್ಟ್ ಆ್ಯಂಡ್ ಎಲ್ಲೂ ಆಕ್ಸಿಡೆಂಟ್ ಪ್ರೋನ್ ನಾವು ನೋಡಿಲ್ಲ. ಹತ್ತತ್ರ 1750 ಬೋಯಿಂಗ್ 787 ಇದೆ ವರ್ಲ್ಡ್ ವೈಡಲ್ಲಿ ತಗೊಂಡ್ರೆ. ಟಾಟಾಸ್ ಅವ್ರ ಹತ್ರನೇ, ಅಂದರೆ ಏರ್ ಇಂಡಿಯಾಯಿಂದ ಟಾಟಾಸ್ ತೊಗೊಂಡ್ರಲ್ಲ, ನಮ್ಮ ಹತ್ರನೇ ಹತ್ತತ್ರ 27 ಡ್ರೀಮ್ ಲೈನರ್ಸ್ ಇದೆ. ಸೊ ಈ ಥರ ಮೇಜರ್ ಆಕ್ಸಿಡೆಂಟ್ ಆಫ್ ಬೋಯಿಂಗ್ 787 ನೋಡಿಲ್ಲ. ಅಫ್ಕೋರ್ಸ್ 737 ಮ್ಯಾಕ್ಸಲ್ಲಿ ತುಂಬಾ ಇಶ್ಯೂಸ್ಗಳು ಕಂಡಿದ್ದೀವಿ, ಬಟ್ ನಾಟ್ ಆನ್ ಎ ಪ್ರೀಮಿಯಂ ಏರ್ಕ್ರಾಫ್ಟ್ ಲೈಕ್ 787.